ಇಲ್ಲಿ ನೋಡಿ, ಇದು ಬೀನ್ಸ್ ಗಿಡ. ಉದ್ದುದ್ದ ಬೀನ್ಸು, ಅಲಸಂದೆ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ ಸುಮಾರಷ್ಟು ಬಿಟ್ಟಿದೆ. ನಮ್ಮಮ್ಮ ಈಗಾಗಲೇ ಬೆಳೆದಿರೋದನ್ನೆಲ್ಲ ಕೊಯ್ದಿದ್ದಾರೆ. ಎಳೆಳೆತ್ ಮಾತ್ರ ಉಳ್ಕೊಂಡಿದೆ ಇಲ್ಲಿ ನೋಡಿ. ತುಂಬ ದೊಡ್ಡದಾಗಿ ಬಳ್ಳಿ ಹರಡ್ಕೊಂಡಿದೆ. ಇದು ಬಂದು ನಮ್ಮಮ್ಮ ಮಾಡಿರೋಂಥ ಬದನೆಕಾಯಿ, ಪರ್ಪಲ್ ಕಲರ್ ಬದನೆಕಾಯಿ ಗಿಡ. ಸಾಕಷ್ಟು ಬಿಟ್ಟಿದೆ. ಇವಾಗ ಇದನ್ನೆಲ್ಲ ಕೊಯ್ಕೊಂಡು ಹೋಗಬೇಕು. ನೋಡಿ, ನಾನು ಇವಾಗ ಇಷ್ಟು ಬದನೆಕಾಯಿಗಳನ್ನು ಕೊಯ್ದಿದ್ದೀನಿ. ನಾಳೆ ಅಮ್ಮ ರೊಟ್ಟಿ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೆ ಬದನೆಕಾಯಿದೆ ಪಲ್ಯ. ಇವು ಚಿಕ್ಕ ಚಿಕ್ಕ ಟೊಮೆಟೊಗಳು ಸುಮಾರಷ್ಟು ಕೊಯ್ದು ಬಿಟ್ಟಿದ್ದಾರೆ. ನಾವು ಬರೋಕ್ಕಿಂತ ಮುಂಚೆನೇ ಇಷ್ಟು ಉಳ್ಕೊಂಡಿದೆ. ಇವು ಹಸಿಮೆಣಸಿನ್ಕಾಯಿ, ತುಂಬಾ ಹಸಿಮೆಣಸು ಬಿಟ್ಟಿದೆ. ನಾವು ಜಾಸ್ತಿ ಹಸಿಮೆಣಸನ್ನೇನು ಬಳಸಲ್ಲ, ಗಾಂಧಾರಿ ಮೆಣಸನ್ನು ಬಳಸೋದ್ರಿಂದ ಅಷ್ಟು ಹಸಿಮೆಣಸು ಗಿಡದಲ್ಲಿ ಹಾಗೇ ಇದೆ ನೋಡಿ. ಇಲ್ಲೂ ಕೂಡ ಸಾಕಷ್ಟು ಹಸಿಮೆಣಸು ಬೆಳೆದಿದೆ. ಇಲ್ಲೂ ಒಂದು ಟೊಮೆಟೊ ಗಿಡ ಬಿಟ್ಟಿದೆ ನೋಡಿ. ಅಲ್ಲಲ್ಲಿ ಟೊಮೆಟೊ ಗಿಡ ಹಾಕಿದ್ದಾರೆ ಅಮ್ಮ. ಎಲ್ಲ ಒಂದೇ ಕಡೆನೇ ಇಲ್ಲ, 3-4 ಕಡೆ ಈ ಥರ ಬಿಟ್ಟಿದೆ. ಇದು ನಮ್ಮಮ್ಮನ ತೊಂಡೆ ಬಳ್ಳಿ. ಇಷ್ಟೊಂದು ತೊಂಡೆಕಾಯಿ ಬಿಟ್ಟಿದೆ. ಅಮ್ಮ ಆಗಲೇ ಕೊಯ್ದಿದ್ದಾರೆ, ಸ್ವಲ್ಪನೇ ಉಳ್ಕೊಂಡಿದೆ. ಸುತ್ತಲೂ ಈಗ ಹಬ್ಕೊಂಡಿದೆ ಅದು. ಇಲ್ಲೆಲ್ಲ ಗಿಡದ ಮರೆಯಲ್ಲಿ ಒಂದೊಂದೇ ಎಲೆ ಮರೆಯಲ್ಲಿ ಕಾಯಿ ಬಿಟ್ಟಿದೆ. ಇದು ನಮ್ಮ ಕಾಯಿ ತೋಟದಲ್ಲೇ ಬೆಳೆದಿರುವಂಥ ಸೌತೆಕಾಯಿ ಕೊಳಿಬಾರ್ದು ಅಂತ ಈ ಥರ ನೇತು ಹಾಕಿ ಇಡ್ತಾರೆ ನೋಡಿ. ಇಲ್ಲೆಲ್ಲ ಬಾಂಬೆ ಬಸಳೆ ಅಥವಾ ಗೋಳಿ ಸೊಪ್ಪು ಅಂತ ಹೇಳ್ತೀವಲ್ಲ, ಇಲ್ಲೆಲ್ಲ ಹರಡ್ಕೊಂಡಿದೆ. ಇದು ಸುತ್ತಲೂ ಹರಡ್ಕೊಂಡಿದೆ ನೋಡಿ. ಇದು ಬಂದು ಸಾಂಬಾರು ಸೊಪ್ಪು ಅಂತ ನೋಡಿ. ಇಲ್ಲಿ ಪೂರ್ತಿ ಬೆಳ್ಕೊಂಡಿದೆ. ಮಧ್ಯೆ ಕಳೆ ಗಿಡಗಳು ಕೂಡ ಇದೆ. ಇದು ಬಂದು ಗೆಣಸಿನ ಬಳ್ಳಿಗಳು. ಇದು ಬಂದು ಒಂದೆಲ್ಗ ಪೂರ್ತಿಯಾಗಿ ಹಬ್ಕೊಂಡಿದೆ ಇಲ್ಲಿ. ಇದು ಬಂದು ಎಲ್ಲವರೆಗೆ ಸೊಪ್ಪಿನ ಗಿಡ ಅಂತ, ತಂಬಳಿ ಎಲ್ಲ ಮಾಡೋಕ್ಕೆ ಬಳಸ್ತೀವಿ ನಾವು. ಇದು ಮೊಗೆಕಾಯಿ ಬಳ್ಳಿ. ಮೊಗೆಕಾಯಿ ಅಂದರೆ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತಾರಲ್ಲ ಅದು. ಅದರಲ್ಲೇ ಸ್ವಲ್ಪ ಚೇಂಜ್ ಇರುತ್ತೆ ನೋಡಿ. ಕಾಯಿ ಈ ಥರ ಬಿಟ್ಟಿರುತ್ತೆ, ಇದಕ್ಕೆ ನಾವು ಮೊಗೆಕಾಯಿ ಅಂತ ಹೇಳ್ತೀವಿ. ಇದು ಬಂದು ಬೆಂಡೆ ಗಿಡ, ಊರು ಬೆಂಡೆ ಅಂತ ಹೇಳ್ತಾರೆ. ಸ್ವಲ್ಪ ಉದ್ದುದ್ದವಾಗಿರುತ್ತೆ ನೋಡಿ. ದಟ್ಟ ಹಸಿರಾಗಿರೋಂಥ ಬೆಂಡೆ. ಇನ್ನೊಂದು ವೆರೈಟಿ ಕೂಡ ಇದೆ. ಇದು ಬಂದು ಮರ ಬೆಂಡೆ, ಉದ್ದವಾಗಿರೋ ಮರದ ಥರನೇ ಬೆಳೆಯುತ್ತೆ. ಇವಾಗ ಚಿಕ್ಕದಾಗಿದೆ, ಆದ್ರೂ ಕಾಯಿ ಬಿಟ್ಟಿದೆ. ಇದು ಕೆಂಪು ಹರವೆ ಸೊಪ್ಪು ನೋಡಿ. ಪೂರ್ತಿಯಾಗಿ ಕೆಂಪು ಹರವೆ ಸೊಪ್ಪಿದೆ ಇಲ್ಲಿ.